ರಾಜ್ಯದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಳ ಆಗಲಿದೆ. ಈ ಬಾರಿ 43 ಡಿಗ್ರಿ ಸೆಲ್ಸಿಯಸ್ನಿಂದ 45 ಡಿಗ್ರಿ ಸೆಲ್ಸಿಯಸ್ ದಾಟುವ ನಿರೀಕ್ಷೆಗಳು ಇವೆ ಅಂತೇಳಿ IMD ಮುನ್ಸೂಚನೆ ಕೊಟ್ಟಿದೆ. ಬೆಂಗಳೂರು ಸೇರಿದಂತೆ ದಕ್ಷಿಣ ಕರ್ನಾಟಕದಲ್ಲಿ ಮುಂಗಾರು ಪೂರ್ವ ಮಳೆ ಸಾಮಾನ್ಯಕ್ಕಿಂತ ಹೆಚ್ಚಾಗಿ ಬೀಳುವ ಸಾಧ್ಯತೆ ಇದೆ. ಉತ್ತರ ಕರ್ನಾಟಕದ ಜಿಲ್ಲೆಗಳು, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ 2-4 ದಿನಗಳ ಕಾಲ ತೀವ್ರವಾದ ಬಿಸಿ ಗಾಳಿ ಅನುಭವಿಸುವ ನಿರೀಕ್ಷೆ ಇದೆ. IMD ಪ್ರಕಾರ ಕರ್ನಾಟಕ, ಕರಾವಳಿ ಕರ್ನಾಟಕ ಮತ್ತು ಮಲೆನಾಡು ಪ್ರದೇಶದಲ್ಲಿ 50-60% ಹೆಚ್ಚುವರಿ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಸೇರಿದಂತೆ ಒಳನಾಡಿನ ಜಿಲ್ಲೆಗಳಲ್ಲಿ 30-40% ಹೆಚ್ಚಿನ ಮುಂಗಾರು ಪೂರ್ವ ಮಳೆಯಾಗಬಹುದು. ಈ ಮಳೆಯಿಂದಾಗಿ ದಕ್ಷಿಣ ಒಳನಾಡಿನ ಕರ್ನಾಟಕದಲ್ಲಿ ತಾಪಮಾನ ಸಾಮಾನ್ಯವಾಗಿರುತ್ತೆ, ಆದರೆ ಹಗಲಲ್ಲಿ ಬಿಸಿಲಿರುತ್ತೆ ಅಂತ ವರದಿ ಹೇಳಿದೆ. ಈಶಾನ್ಯ ಕರ್ನಾಟಕದಲ್ಲಿ ಮಾರ್ಚ್ ತಿಂಗಳಲ್ಲಿ 43 ಡಿಗ್ರಿ ಸೆಲ್ಸಿಯಸ್ನಿಂದ 45 ಡಿಗ್ರಿ ಸೆಲ್ಸಿಯಸ್ ನಡುವೆ ತಾಪಮಾನ ಏರಿಕೆಯಾಗುವ ಸಾಧ್ಯತೆ ಇದೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬಿಸಿಲಿನ ತೀವ್ರತೆ ಕಡಿಮೆ ಆಗಬಹುದು, ಆದರೆ ಉತ್ತರ ಕರ್ನಾಟಕದಾದ್ಯಂತ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಬಾರಿ ಬಿಸಿಲಿನ ತಾಪ ಜಾಸ್ತಿ ಇರುತ್ತೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ಆದರೆ 43ಗಿಂತ 45ವರೆಗೂ, 43-45 ಡಿಗ್ರಿ ಸೆಲ್ಸಿಯಸ್ವರೆಗೂ ತಾಪಮಾನ ಹೆಚ್ಚಾಗುತ್ತೆ ಅಂದರೆ ಸ್ವಲ್ಪ ಆತಂಕದ ವಿಷಯವೇ. ಮಲೆನಾಡಿನಲ್ಲಿ ಈವರೆಗೆ ಅತಿ ಹೆಚ್ಚು ದಾಖಲಾದ ತಾಪಮಾನ ಅಂದರೆ 40.5 ದಾಖಲಾಗಿತ್ತು. ಆ ತಾಪಮಾನವನ್ನೇ ಮಲೆನಾಡಿಗರಿಗೆ ತಡ್ಕೊಳ್ಳೋಕ್ಕಾಗಿದ್ದಿಲ್ಲ. ಆದರೆ ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ 42-43 ಇರುತ್ತೆ. ಆದರೆ ಈ ಬಾರಿ ಅಪರೂಪಕ್ಕೆ 45 ಹೋಗಿದ್ದು ಹೌದು, ಆದರೆ ಈ ಬಾರಿ ಸಾಮಾನ್ಯ ತಾಪಮಾನವೇ 43-45 ಇರುತ್ತೆ ಅಂತಂದರೆ ಈ ಬಿಸಿಲ ನಾಡಿನಲ್ಲಿ ಈ ತಾಪಮಾನ ಇನ್ನೂ ಹೆಚ್ಚಾಗುತ್ತೆ. ಮಲೆನಾಡಿನಲ್ಲಂತೂ ಈ ತಾಪಮಾನವನ್ನು ಸಹಿಸೋದು ಕಷ್ಟವೇ. ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ಅಂತಂದರೆ ಮುಂಗಾರು ಪೂರ್ವ ಮಳೆ ಪ್ರತಿ ವರ್ಷ ಹೇಗಿರ್ತಿತ್ತೋ ಈ ಬಾರಿ ಅದಕ್ಕಿಂತ ಜಾಸ್ತಿ ಇರುತ್ತೆ ಅಂತ. ಹಾಗಾಗಿ ಮಳೆ ಬರೋದ್ರಿಂದ ಈ ಮಲೆನಾಡು ಪ್ರಾಂತ್ಯದಲ್ಲಿ ಮತ್ತು ಕರಾವಳಿ ಕರ್ನಾಟಕದಲ್ಲಿ ಮತ್ತು ಬೆಂಗಳೂರು, ಮೈಸೂರು ಆಸ್ಪಾಸ್ನಲ್ಲಿ ಸ್ವಲ್ಪ ತಾಪಮಾನ ಕಡಿಮೆ ಇರ್ಬೋದು, ಆದರೆ ಹಗಲಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ. ಹಾಗಂತ ಹವಾಮಾನ ಇಲಾಖೆ ಈ ಬಾರಿಯ ಹವಾಮಾನದ ಬಗ್ಗೆ ಒಂದು ಮುನ್ಸೂಚನೆಯನ್ನು ಕೊಟ್ಟಿದೆ. ಆದರೆ ವಿಪರೀತ ಬಿಸಿಲಿರುತ್ತೆ, ಮುಂಗಾರು ಪೂರ್ವ ಮಳೆ ನಿರೀಕ್ಷೆಗಿಂತ ಅಧಿಕ ಇರುತ್ತೆ, ಅಂದರೆ ಎಲ್ಲವೂ ವಿಪರೀತ ಇರುತ್ತೆ ಅಂತ.